So hi, hello guys, welcome back to Pallavi Vlog. So ಇವತ್ತು ರುಟೀನ್ ವ್ಲಾಗ್ ಥರ ಏನೂ ಇಲ್ಲ. ಸೊ ನಾರ್ಮಲ್ ರ್ಯಾಂಡಮ್ ಕ್ಲಿಪ್ಸ್ನ ಹಾಕ್ತಾ ಇದ್ದೀನಿ. ಸೊ ನೋಡಿ ಎಂಜಾಯ್ ಮಾಡಿ. सीन है का सीन है। रुको जरा, सबर करो, बोला धक्का बुक्की नहीं। ನಾವು ಒಂದು ಫ್ಲಿಪ್ಕಾರ್ಟಿಂದ ಬೇರೆ ಯಾವುದೋ ಪ್ರಾಡಕ್ಟ್ ಆರ್ಡರ್ ಮಾಡಿದ್ವಿ. ಸೊ ಅದರಲ್ಲಿ ನಮಗೆ ಆಫರ್ ಬಂದಿದ್ದು ಮೈ ಗ್ಲಾಮಿಂದ. ಸೊ ₹1 ಆಫರ್ ಬಂದಿತ್ತು, ₹1. ಸೊ ಅದರಲ್ಲಿ ಒಂದು ಲಿಪ್ಸ್ಟಿಕ್ಕು, ಒಂದು ಲಿಪ್ ಬಾಮ್, ಅಂದರೆ ಮ್ಯಾಟ್ ಲಿಪ್ಸ್ಟಿಕ್ಕು, ಲಿಪ್ ಬಾಮ್ ಮತ್ತು ನೇಲ್ ಪಾಲಿಶು. ಸೊ ನಾವು ಅದು ಕ್ರ್ಯಾಚ್ ಕಾರ್ಡ್ ಇತ್ತು. ಅದು ಕ್ರ್ಯಾಚ್ ಕಾರ್ಡ್ನ ಕ್ರ್ಯಾಚ್ ಮಾಡಾದ್ಮೇಲೆ ₹1 ಆಫರ್ ಅಂತ ಬಂತು. ಸೊ ಅದ್ರಲ್ಲಿ ಸಿಕ್ಕಿದೆ ನೋಡಿ, ಇವತ್ತು ಆರ್ಡ್ರ್ ಬಂದಿದೆ. ಸೊ ನಮಗೆ ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ಸೇರಿ $199ಗೆ ಬಂದಿದೆ. ಆದರೆ ನೋಡಿ, ಇದು ಒಂದು ಲಿಪ್ ಬಾಮ್ ಬಂದಿದೆ, ಆಮೇಲೆ ನೇಲ್ ಪಾಲಿಶ್, ಆಮೇಲೆ ಇದೊಂದು ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್. ಸೊ ಎಲ್ಲ ಪ್ರಾಡಕ್ಟ್ ಚೆನ್ನಾಗಿದೆ. ಇದು ಪ್ರಮೋಷನ್ ಏನಲ್ಲ, ನಾವು ತೊಗೊಂಡಿದ್ದು ಏನು ಅಂತ ತೋರಿಸ್ತಾ ಇದ್ದೀವಿ ಅಷ್ಟೇ. ಸೊ ಕಲರ್ನ ಹಚ್ಕೊಂಡು ತೋರಿಸ್ತೀನಿ ಬನ್ನಿ ಹೇಗಿರುತ್ತೆ ಅಂತ. ಸೊ ನಾನು ತೊಗೊಂಡಿರೋದು ಡಾರ್ಕ್ ಶೇಡ್ ಆಫ್ ಪಿಂಕು, ಸೊ ಮರೂನ್ ಅನ್ಬೋದು. ಸೊ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಆಲ್ರೆಡಿ ಒಂದ್ಸತಿ ಹಚ್ಚಿದ್ದೆ. ಸೊ ನೋಡಿ, ಈ ಕಲರ್ ಇದೆ. ಸೊ ಯಾವುದನ್ನ ಟ್ರೆಡಿಷ್ನಲ್ ವೇರ್ಗಾದರೆ ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಡಾರ್ಕ್ ಶೇಡ್ಸೇ ಪ್ರಿಫರ್ ಮಾಡೋದು, ಯಾಕಂದರೆ ಗ್ಲೋ ಅಂದರೆ ಮೇಕಪ್ ಮಾಡಿರೋದು ಹೈಲೈಟ್ ಆಗುತ್ತೆ ಅಂದ್ಬಿಟ್ಟು. ನಾನೆಲ್ಲಿ ನೆಕ್ಸ್ಟ್ ಆರ್ಡರ್ ಮಾಡಿದ್ದು ಕಲರ್ ಪಾಪ್ ಲಿಪ್ ಬಾಮ್ ಅಂತ. ಅದ್ರದ್ದು ಕಲರ್ ಲೈಟ್ ಶೇಡ್ ಆರ್ಡರ್ ಮಾಡಿದೆ. ಸ್ಮೆಲ್ ಸೂಪರಾಗಿದೆ. ಸೊ ಈ ಥರ ಕಲರ್ ಇದೆ. ಸೊ ಲೈಟಾಗಿ ಅಪ್ಲೈ ಆಗುತ್ತೆ ಅದು. ನೋಡಿ, ಗ್ರೀಸಿ ಮತ್ತು ನಾನ್ ಸ್ಟಿಕ್ಕಿ ಆಗಿರುತ್ತೆ. ಸೊ ಈ ಸಮ್ಮರಲ್ಲಿ ಲಿಪ್ ಬಾಮ್ ಹಚ್ಕೊಳ್ಳೋದ್ರಲ್ಲಿ ಲಿಪ್ ಡ್ರೈ ಆಗಲ್ಲ. ನೆಕ್ಸ್ಟ್ ಆರ್ಡರ್ ಮಾಡಿದ್ದೇನೆಂದರೆ ನೇಲ್ ಪಾಲಿಶ್. ಸೊ ಇದ್ರ ಕಲರ್ ನಮ್ಮ ಮಮ್ಮಿ ಹಾಕ್ಕೊಂಡಿದ್ದಾರೆ, ತೋರಿಸ್ತೀನಿ ಬನ್ನಿ. ನೋಡಿ, ಈ ಥರ ಇದೆ ಕಲರ್. ಸೊ ಇದನ್ನು ಡಬಲ್ ಕೋಟ್ ಹಾಕಿದ್ರೆ ಈ ಥರ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಯಾವುದನ್ನ ಮ್ಯಾರೇಜಸ್ ಫಂಕ್ಷನ್ಸ್ಗೆ ಡೈಲಿ ಯೂಸ್ಗೂ ಚೆನ್ನಾಗಿರುತ್ತೆ. ಇದು ಲೈಟ್ ಕಲರ್. ನೋಡಿ, ನಾನೊಂದು ವೆಟ್ ಟಿಶ್ಯೂ ತಗೊಂಡು ನಾನು ಹಾಕಿರೋ ಮ್ಯಾಟ್ ಲಿಪ್ಸ್ಟಿಕ್ನ ವೈಪ್ ಮಾಡ್ತಾಯಿದ್ದೀನಿ, ಆದರೂ ಹೋಗ್ತಿಲ್ಲ ಅದು. ಸೊ ಇದು ನಾನು ಬುಕ್ ಮಾಡಿದ್ದು ವಾಟರ್ ಪ್ರೂಫ್ದು. ಸೊ ಎಷ್ಟು ನೀರು ಹಾಕಿದ್ರೂ ಅದು ಹೋಯ್ತಿಲ್ಲ ನೋಡಿ. ಸೊ ಕ್ವಾಲಿಟಿನೂ ಚೆನ್ನಾಗಿದೆ. ಆದರೆ ಇದು ಒರಿಜಿನಲ್ ಕಾಸ್ಟ್ ಬಂದು ನೋಡಿದ್ರೆ ರೇಟ್ ಎಷ್ಟಿದೆ ಇದ್ರ ಮೇಲೆ. ಸೊ ಇದು $375. ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟಾಗುತ್ತೆ 3 ಪ್ರಾಡಕ್ಟ್ಸ್ಗೆ ಅಂತ. ನೆಕ್ಸ್ಟ್ ನೇಲ್ ಪಾಲಿಶು ನೋಡಿ, ನೇಲ್ ಪಾಲಿಶ್ದು ₹250 ಇದೆ, ಕಾಣಿಸ್ತಿದೆ ಅಂದ್ಕೊತೀನಿ. ಸೊ ಒಂದು ನೇಲ್ ಪಾಲಿಶ್ಗೆ ಇಷ್ಟು. ಆಮೇಲೆ ನೆಕ್ಸ್ಟ್ ಬಂದರೆ ಲಿಪ್ ಬಾಮ್ದು ಕಾಸ್ಟ್ ಹಾಕಿಲ್ಲ, ಇರಿ ಹೇಳ್ತೀನಿ. ಈ ಲಿಪ್ ಬಾಮ್ದು ಕಾಸ್ಟ್ ನೋಡಿದ್ರೆ $160 ಇದೆ ನೋಡಿ. ಸೊ ಇಷ್ಟು ಸೇರಿಸಿದ್ರೆ $500 ಮೇಲಾಗುತ್ತೆ. ಅದು ನಮಗೆ ಮಾತ್ರ ಸ್ಕ್ರ್ಯಾಚ್ ಕಾರ್ಡ್ ಯೂಸಿಂದ ಎಲ್ಲ ಸೇರಿ $200 ಒಳಗಡೆ ಸಿಕ್ಕಿದೆ. ಸೊ ನಿಮಗೂ ಯಾರಿಗಾನ ಬೈ ಮಾಡಬೇಕು ಅಂದರೆ ಈ ಪ್ರಾಡಕ್ಟ್ಸ್ನ ನಾನು ಸಜೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಬೈ ಮಾಡಿ. ಹಾಯ್ ಫ್ರೆಂಡ್ಸ್, ನಾನಿವತ್ತು ಸೀರೆಗಳನ್ನ ಇಟ್ಕೊಂಡಿದ್ದೀನಿ ಇಲ್ಲಿ. ಏನಕ್ಕೆ ಅಂದರೆ ಬ್ಲೌಸ್ಗಳ ಹೊಲಿಸ್ಬೇಕಿತ್ತು, ಅದಕ್ಕೆ ಇವಾಗ ಹೋಗೋಣ ಅಂದ್ಕೊಂಡು ಇಟ್ಕೊಂಡು ಕೂತ್ಕೊಂಡಿದ್ದೀನಿ. ಅಷ್ಟರಲ್ಲಿ ನಿಮಗೂ ಒಂದು ಸರಿ ವಿಡಿಯೋ ಮಾಡಿ ತೋರಿಸೋಣ ಸೀರೆಗಳು ಹೇಗಿದೆ ಏನು ಅಂತ ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಒಂದು ಸೀರೆ. ಈ ಸೀರೆ ನಮ್ಮಮ್ಮ ನನಗೆ ಗೌರಿ ಹಬ್ಬದಲ್ಲಿ ಕೊಟ್ಟಿರೋವಂಥ ಸೀರೆ. ಆದರೆ ನಾನು ಇದನ್ನು ಉಟ್ಟೇ ಇರಲಿಲ್ಲ, ಬ್ಲೌಸ್ ಕೂಡ ಹೊಲಿಸಿಲ್ಲ. ನೋಡಿ, ಈ ಥರ ಇದೆ. ಇದು ಗ್ರೀನ್ ಕಲರ್, ಲೈಟ್ ಪ್ಯಾರೆಟ್ ಗ್ರೀನ್ ಥರ ಬರುತ್ತೆ. ಬಾರ್ಡ್ರ್ ಬಂದು ಕಾಪರ್ ಬಾರ್ಡ್ರ್ ಬರುತ್ತೆ, ಕಾಣಿಸ್ತಾ ಇದೆ ಅಂದ್ಕೊತೀನಿ.
ನೋಡಿ ಇದು ಕೆಳಗಡೆಗೆ ಬಾರ್ಡ್ರ್ ಇದು ಬರುತ್ತೆ, ಇದು ಬಂದು ಮೇಲೆಗೆ ಸ್ವಲ್ಪ ಚಿಕ್ಕದಿದೆ ಬಾರ್ಡ್ರು. ಸೀರೆ ಈ ಥರ ಇದೆ ನೋಡಿ. ಇವಾಗ ಬ್ಲೌಸ್ ಹೊಲ್ಸೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಇದು ಒಂದು. ನೆಕ್ಸ್ಟು ಇದು ನಮ್ಮ ವಾರಗಿತ್ತಿ ಅಂದರೆ ನಮ್ಮ ಅಕ್ಕ, ಇದು ನಮ್ಮ ಭಾವನ ಹೆಂಡತಿ ಕುಂಕುಮಕ್ಕೆ ಅಂತ ಕೊಟ್ಟಿದ್ದು ದಸರಾ ಟೈಮಲ್ಲಿ. ಅದನ್ನು ಕೂಡ ನಾನು ಬ್ಲೌಸ್ ಹೊಲಿಸಿರಲಿಲ್ಲ, ಅದಕ್ಕೆ ಇದನ್ನು ತಗೊಂಡೋಗಿ ಕೊಟ್ಟಿರೋಣ ಬ್ಲೌಸ್ ಹೊಲಿಯೋಕ್ಕೆ ಅಂತ ಅಂದ್ಕೊಂಡಿದ್ದೀನಿ, ಯಾವುದಾದ್ರೂ ಉಟ್ಕೊಳ್ಳೋಣ ಅಂತ. ನೋಡಿ ಇದು ಬ್ಲೂ ಕಲರ್ ಬಾರ್ಡ್ರ್ ಬರುತ್ತೆ, ಇದು ಸ್ವಲ್ಪ ದೊಡ್ಡ ಬಾರ್ಡ್ರ್ ಇದೆ ನೋಡಿ. ಇದು ನೋಡಿ ಮೇಲುಗಡೆಗೆ ಸ್ವಲ್ಪ ಚಿಕ್ಕದು ಬರ್ತಾ ಇದೆ ಬಾರ್ಡ್ರ್. ಇದು ಬ್ಲೌಸ್ ಕೂಡ ಬ್ಲೂ ಕಲರಲ್ಲೇ ಬಂದಿದೆ. ಸೀರೆ ಪೂರ್ತಿ ಒಳಗಡೆ ಎಲ್ಲ ಇದೇ ಥರ ಇದೆ. ಇದು 2ನೇ ಸೀರೆ. ನೆಕ್ಸ್ಟ್ ಇದು 3ನೇ ಸೀರೆ. ಈ ಸೀರೆ ಬಂದು ನಾನೇ ತಗೊಂಡಿರೋ ಅಂಥದ್ದು. ಇದು ಕಾಪರ್ ಜೆರಿ ಇದೆ, ಇದು ಒಂಥರ ಬಾರ್ಡ್ರ್ ಈ ಥರ ಇದೆ. ಕಾಟನ್ನು ಅಲ್ಲ, ಸಿಲ್ಕು ಅಲ್ಲ, ಚೆನ್ನಾಗಿದೆ, ಆದರೆ ಶೈನಿಂಗ್ ಇದೆ. ಈ ಸೀರೆ ಪೂರ್ತಿ ಈ ಥರ ಶೈನಿಂಗ್ ಇದೆ ನೋಡಿ. ನಾನೀಗ ಈ 3 ತೊಗೊಂಡೋಗಿ ಬ್ಲೌಸ್ ಹೊಲಿಯಾಕ್ಬಿಟ್ಟು ಬರ್ತೀನಿ. ಸೀರೆ ಅಂದರೆ ಬ್ಲೌಸ್ ಮಾತ್ರ ಹೊಲ್ಸೋದು ತುಂಬ ಕಮ್ಮಿ, ಅಂದರೆ ಸೀರೆ ತೊಗೊಂಡ್ಬಿಡ್ಬೋದು, ಬ್ಲೌಸ್ ಹೊಲ್ಸೋಕ್ಕಾಗಲ್ಲ. ಬ್ಲೌಸ್ ಹೊಲ್ಸೋಕ್ಕೆ ಅಮೌಂಟ್ ಜಾಸ್ತಿ ಆಗುತ್ತೆ. ಸೀರೆಗೆ ಒಂದು 500 ರೂಪಾಯಿ ಕೊಟ್ಟಿದ್ರೆ ಬ್ಲೌಸ್ ಹೊಲಿಯೋಕ್ಕೆ 2000 ರೂಪಾಯಿ ಕೊಡಬೇಕು. ಅದಕ್ಕೆ ಬ್ಲೌಸ್ ಹೊಲ್ಸೋಕ್ಕೆ ಯೋಚನೆ ಮಾಡಿ ಸೀರೆಗಳನ್ನ ಹಾಗೆ ಇಟ್ಕೊಂಡಿರ್ತೀನಿ. ಬ್ಲೌಸ್ ಯಾವಾಗಲಾದ್ರೂ ಈ ಥರ ಹಬ್ಬಗಳಿಗೆ ಮಾತ್ರ, ಇನ್ನು ವಿಧಿ ಇಲ್ದಲೇ ಹೊಲ್ಸ್ಕೊಳ್ಳೇಬೇಕಲ್ಲ, ಹೊಸ ಬಟ್ಟೆ ಹಾಕೋಬೇಕಲ್ಲ ಹಬ್ಬಕ್ಕೆ ಅಂತ ಬ್ಲೌಸ್ ಹೊಲ್ಸ್ಕೊತೀವಿ. ನೋಡಿ ಈ 3 ಕಲರ್ ಇದೆ. 3 ಕಲರಲ್ಲಿ ನನಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಏನು ಅಂತ ಕಮೆಂಟ್ ಮಾಡಿ ಹೇಳಿ. ನನಗೆ ಬ್ಲೌಸ್ ಸ್ಟಿಚಿಂಗ್ಗೆ ಕೊಡ್ತೀನಿ, ಯಾವ ಡಿಸೈನ್ನ ಸೆಲೆಕ್ಟ್ ಮಾಡ್ತೀನಿ ಏನು ಅಂತ ಶಾಪಲ್ಲೇ ಹೋಗಿ ನಿಮಗೆ ಸಾಧ್ಯ ಆದರೆ ವಿಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ, ನೋಡೋಣ. ಆಮೇಲೆ ಬ್ಲೌಸ್ ಎಲ್ಲ ಹೊಲ್ಸ್ಕೊಂಡು ರೆಡಿ ಆದಮೇಲೆ ನಾನು ನಿಮ್ಮ ಹತ್ರ ಅದು ಹೇಗೆ ವರ್ಕ್ ಮಾಡ್ತಿದ್ದೀನಿ ಏನು ಅಂತ ಶೇರ್ ಮಾಡ್ಕೊತೀನಿ. ಯಾವ ಥರ ಬ್ಲೌಸ್ ಹೊಲಿಸಿದೆ ಏನು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತೀನಿ. ನೋಡಿ ನಮ್ಮ ಮಮ್ಮಿ ಸೀರೆ ಎಲ್ಲ ತೋರಿಸಿದ್ರಲ್ಲ ಆವಾಗಲೇ, ಸೊ ಇವಾಗ ನಮ್ಮ ಆಂಟಿನೂ ಬಂದಿದ್ದಾರೆ. ಸೊ ಇಬ್ಬರು ಹೋಗಿ ಕೊಡ್ತಾರೆ ಸೀರೆ ಸ್ಟಿಚಿಂಗ್ಗೆ, ಅಂದರೆ ಬ್ಲೌಸ್ ಸ್ಟಿಚಿಂಗ್ಗೆ. ಸೊ ನಮ್ಮ ಆಂಟಿ ಅಂದರೆ ಶಿಲ್ಪಾ ಆಂಟಿದು ತೋರಿಸೋಣ ಅಂದ್ಬಿಟ್ಟು ಸೀರೆ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಸಾಫ್ಟಾಗಿ ಸ್ಮೂತಾಗಿದೆ ಡೈಲಿ ವೇರ್ಗೆ. ಇದೊಂದು ಕಲರು ಆರೆಂಜ್ ಅಲ್ಲ, ಇದೊಂಥರ ಬ್ರೌನಿಷ್ ಕಲರ್ ಥರ ಅನ್ಬೋದು, ಯೆಲ್ಲೋ, ಮಸ್ಟರ್ಡ್ ಯೆಲ್ಲೋ. ಆಮೇಲೆ ಇದು ಪಿಕಾಕ್ ಫುಲ್ಲು ಪ್ರಿಂಟೆಡ್ ಥರ ಇದೆ ನೋಡಿ, ಚೆನ್ನಾಗಿದೆ ಇದು. ಆಮೇಲೆ ಇದು ಒಂಥರ ಓಲ್ಡ್ ಸ್ಟೈಲ್ ಆದ್ರೂ ಅದರ ಚೆನ್ನಾಗಿದೆ ಮೆತ್ತಿಗೆ. ಸೊ ಬನ್ನಿ ಈಗ ಬ್ಲೌಸ್ ಸ್ಟಿಚಿಂಗ್ ಕೊಟ್ಬಿಟ್ಟು ಬರೋಣ. ನೋಡಿ ಟೇಲರ್ ಶಾಪಿಗೆ ಬ್ಲೌಸ್ ಸ್ಟಿಚಿಂಗ್ ಕೊಡೋಕ್ಕೆ ನಾನು ನಮ್ಮ ಮಮ್ಮಿ ಒಂದು ಗಾಡೀಲಿ, ಆಂಟಿ ಮತ್ತು ಅಂಕಲ್ ಇನ್ನೊಂದು ಗಾಡೀಲಿ ಹೋಗ್ತಿದ್ದೀವಿ. ಸೊ ನಾವು ಶಾಪಿಗೆ ಬಂದ್ವಿ. ಸೊ ಆಂಟಿ ಅವ್ರಿಗೆ ಪರಿಚಯ ಅಂತೆ ಟೇಲರ್ ಅವ್ರಿಗೆ, ಸೊ ಅವ್ರು ಮಾತಾಡ್ತಿದ್ರು. ಸೊ ಆಮೇಲೆ ಆಂಟಿದೆಲ್ಲ ಸೀರೆ ಕೊಟ್ಟಾದಮೇಲೆ ಮಮ್ಮಿನ ಅವ್ರು ತಂದಿರೋ ಸೀರೆ ಎಲ್ಲ ತೋರಿಸ್ತಿದ್ರು, ಎಷ್ಟು ರೇಟು ಅಂತ ಎಲ್ಲ ಕೇಳ್ತಿದ್ರು. ನಮ್ಮ ಆಂಟಿ ಅವ್ರ ಫ್ರೆಂಡ್ಸ್ ಬಗ್ಗೆ ಎಲ್ಲ ಮಾತಾಡಿಕೊಂಡು ಏನೋ ಕೇಳ್ತಿದ್ರು. ಆಮೇಲೆ ನಮ್ಮ ಮಮ್ಮಿ ಅವ್ರ ಫೋನ್ ಅಂದರೆ ಟೈಲರ್ ಫೋನಲ್ಲಿರೋ ಡಿಸೈನ್ಸ್ ಎಲ್ಲ ತೋರಿಸ್ತಿದ್ರು, ಯಾವ್ದು ಬೇಕು ಮಮ್ಮಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಕೊಟ್ಟು ಬರೋಕ್ಕೆ ಇಷ್ಟೊತ್ತಾಯಿತು. ಸೊ ಈಗ ಬಂದು ಮಮ್ಮಿಗೆ ನನಗೆ ಮ್ಯಾಗಿ ಮಾಡ್ಕೊಂಡಿದ್ವಿ, ಮಮ್ಮಿ ತಿಂತಿದ್ದಾರೆ, ನಾನು ತಿಂತಾಯಿದ್ದೀನಿ. ನಾನು ಇದೇ ವಿಡಿಯೋದ ಬಿಗಿನಿಂಗಾಗಿ ಹೇಳಿದ್ನಲ್ವ ನಮಗೆ ₹1 ಪ್ರಾಡಕ್ಟ್ ಸಿಕ್ಕಿತ್ತು ಅಂತ. ಸೊ ನಾವು ಆರ್ಡರ್ ಮಾಡಿದ್ದು ಸೆಟ್ ಆಫ್ ರಿಂಗ್ ಲೈಟು, ಸ್ಟ್ಯಾಂಡು ಮತ್ತು ಮೈಕು. ಸೊ ಆ ಕಾಂಬೋ ಆರ್ಡರ್ ಮಾಡಿದಾಗ ನಮಗೆ ₹1 ಆಫರ್ ಬಂದಿತ್ತು. ಸೊ ಆ ಪ್ರಾಡಕ್ಟು ಬಂದಿತ್ತು ನಾವು ಏನು ಕಾಂಬೋ ಆರ್ಡರ್ ಮಾಡಿದ್ರು. ಸೊ ಅದರದ್ದೇ ಅಮ್ಮ ಅನ್ಬಾಕ್ಸಿಂಗ್ ಮಾಡ್ತಿದ್ದಾರೆ. ಸೊ ಫಸ್ಟ್ ಅನ್ಬಾಕ್ಸ್ ಮಾಡಿದ್ದು ಏನಂದರೆ ರಿಂಗ್ ಲೈಟು. ಇದು 10 ಇಂಚಸ್ ರಿಂಗ್ ಲೈಟು, 3 ಕಲರ್ಸಿಗೆ ಚೇಂಜ್ ಆಗುತ್ತೆ. ಸೊ ಸ್ಮಾಲ್ ಆಯಿತು, ಆದರೂ ಏನೋ ಫಸ್ಟ್ ಟೈಮ್ ಅಲ್ವಾ ನಾವು ಆರ್ಡರ್ ಮಾಡಿದ್ರ ಬಗ್ಗೆ ಏನೂ ಗೊತ್ತೇ ಇರಲಿಲ್ಲ. ಸೊ ಪರವಾಗಿಲ್ಲ ಅಂದ್ಬಿಟ್ಟು ಅದನ್ನೇ ಇರಲಿ ಅಂದ್ಬಿಟ್ಟು ರಿಟರ್ನಿಗೇನು ಹಾಕಿಲ್ಲ. ಸೊ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಸೊ ಇದೆಲ್ಲ ಅದ್ರದ್ದು ಪಾರ್ಟ್ಸ್, ಅಂದರೆ ಸ್ಮಾಲ್ ಪಾರ್ಟ್ಸ್ ಅದಕ್ಕೆ ಹಾಕಬೇಕಿತ್ತು. ಆಮೇಲೆ ಮೈಕು, ಆಮೇಲೆ ಇದು ಸ್ಟ್ಯಾಂಡು ಓಪನ್ ಮಾಡ್ತಿದ್ದಾರೆ.
ನೋಡಿದ್ರಲ್ಲ, ಈ ಥರ ಹೆಚ್ಚಿನ ರ್ಯಾಂಡಮ್ ವ್ಲಾಗ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ಈ ವ್ಲಾಗ್ ಇಷ್ಟ ಆಗ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.